ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಕುತೂಹಲವನ್ನು ಜಾಸ್ತಿ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯನವರ ದಲಿತಾಸ್ತ್ರದ ಕಾರ್ಡ್ ಪ್ಲೇ ಆಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಯಾವಾಗ ದಲಿತ ಸಿಎಂ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ದಲಿತರನ್ನ ಸಿಎಂ ಮಾಡೋದು ಕಾಂಗ್ರೆಸ್ ಪಕ್ಷವೇ, ನಮ್ಮ ವರಿಷ್ಠರೇ. ಸುಮ್ಮನೆ ದಲಿತ ಸಿಎಂ ಫ್ಯಾಕ್ಟರ್ ಅನ್ನ ತರ್ತಾ ಇರೋದು ನಾವಲ್ಲ, ವಿಪಕ್ಷಗಳು ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ದಲಿತಾಸ್ತ್ರದ ವಿಚಾರಕ್ಕೆ, ಸಿಎಂ ಸಿದ್ದರಾಮಯ್ಯನವರ ಟ್ವೀಟ್ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಎಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಅದನ್ನು ಮುಖ್ಯಮಂತ್ರಿಗಳು ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ, ಅವರೇ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳಿರೋದು ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಆಗೋದು ಹೌದಲ್ಲ? ಕಾಂಗ್ರೆಸ್ ಪಕ್ಷನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಅದು ಅವಕಾಶ ಬಂದಿದೆಯಾ ಸರ್? ಸಂದರ್ಭ ಯಾವಾಗ ಸಂದರ್ಭ? ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ಸ್ಟೇಟ್ಮೆಂಟ್ನ ಅರ್ಥದಲ್ಲಿ ಪರಮೇಶ್ವರ್ ಅವರು ಮಾತನಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ದಿನಗಳಗರೆದರೆ ಡೆಲ್ಲಿ ಹೋಗೋದು ಇವರು ಈಗ ವಿಪಕ್ಷಗಳ ಮೇಲೆ ಹೇಳ್ತಾ ಇದ್ದಾರೆ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಸಿಎಂ ದಲಿತಾಸ್ತ್ರದ ಪ್ರಯೋಗ, ಒಕ್ಕಲಿಗ ಹಾಗೂ ದಲಿತ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಜೆಡಿಎಸ್ಗೆ ಕೌಂಟರ್ ಕೊಡುವ ನೆಪದಲ್ಲಿ ದಲಿತ ಸಿಎಂ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಒಕ್ಕಲಿಗರಿಗೆ ಸಿಎಂ ಆಗುವ ಅವಕಾಶವಿದ್ರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ. ಎಟ್ ದ ಸೇಮ್ ಟೈಮ್ ದಲಿತರಿಗೆ ಸಿಎಂ ಆಗುವ ಅವಕಾಶವಿದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ. ಜಾತಿ ಕಾರಣಕ್ಕೆ ನನ್ನನ್ನು ಟಾರ್ಗೆಟು ಕೆಲವರಿಗೆ ಸಹಿಸೋದಕ್ಕಾಗ್ತಿಲ್ಲ. ಸಿಎಂ ಸಿದ್ದರಾಮಯ್ಯನವರ ದಲಿತ ಅಸ್ತ್ರದ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಪವರ್ ಶೇರಿಂಗ್ ಫೈಟ್ನ ಮಧ್ಯೆ ಒಂದೊಂದೇ ಪಾನನ್ನ ಸಿಎಂ ಸಿದ್ದರಾಮಯ್ಯನವರು ಮೂವ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪ್ರತಿ ಹೆಜ್ಜೆ, ಪ್ರತಿ ಟ್ವೀಟು, ಅವರ ಪ್ರತಿ ಸ್ಟೇಟ್ಮೆಂಟು ಒಂದೊಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದೆ. ಈ ಮೂಲಕ ಬೇರೆಯದ್ದೇ ರೀತಿಯ ಲೆಕ್ಕಾಚಾರಗಳು, ಚಟುವಟಿಕೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬರುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಬಟ್ ಎಲ್ಲದಕ್ಕೂ ಕೂಡ ಮುಂದಿನ ತಿಂಗಳಲ್ಲಿ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟತೆ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರ ಒಂದು ಟ್ವೀಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿತ್ತು. ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅನ್ನೋದು. ಅದು ಒಳಗಿರೋರಿಗೆ ಕೊಟ್ಟಿರುವಂತಹ ಟಕ್ಕರ್ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಬಟ್ ಈಗ ಕ್ಲಾರಿಫೈ ಮಾಡಿದಂಗೆನೂ ಆಗಬೇಕು, JDSಗೆ ಕೌಂಟರ್ ಕೊಟ್ಟಂಗೆನೂ ಆಗಬೇಕು, ದಲಿತ ಸಿಎಂ ಕಾರ್ಡನ್ನು ಪ್ಲೇ ಮಾಡಿದಂತೆಯೂ ಆಗಬೇಕು ಅನ್ನುವ ಅರ್ಥದಲ್ಲಿ ಒಂದು ಟ್ವೀಟನ್ನು ಮಾಡಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರ ಟ್ವೀಟು, ಆ ಕಡೆ HC ಮಹದೇವಪ್ಪ ಅವರು ದಲಿತ ಸಿಎಂ ಕಾರ್ಡನ್ನು ಕೂಡ ಪ್ಲೇ ಮಾಡಿದ್ದಾರೆ.